ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಒಂದು ಶಾಕಿಂಗ್ ಸುದ್ದಿ, ಅದೇ ಥರ ನಿಮಗೆ ಖುಷಿ ಆಗೋ ಸುದ್ದಿ. ಯಾಕೆ ಅಂತಂದರೆ ಅಗೇನ್ 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 ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಡಿಪ್ಲೊಮಾ ಪೋಸ್ಟ್ಪೋನ್ ಆಗಿದೆ. ಸೊ ಆಟೋಮೆಟಿಕಲಿ ನಿಮ್ಮ ಥಿಯರಿ ಆ್ಯಂಡ್ ಲ್ಯಾಬ್ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗುತ್ತೆ. ಸೊ ಎಲ್ಲಿವರೆಗೂ ಪೋಸ್ಟ್ಪೋನ್ ಆಗಿದೆ ಏನು, ಇನ್ನು ಅಫಿಷಿಯಲ್ ಸರ್ಕ್ಯುಲರ್ ಬಂದಿಲ್ಲ, ಅಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಇನ್ನು ಸರ್ಕ್ಯುಲರ್ ಅಪ್ಲೋಡ್ ಆಗಿಲ್ಲ, ಶಾರ್ಟ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಬಟ್ ದ ನ್ಯೂಸ್ ಕನ್ಫರ್ಮ್ ಆಗಿದೆ. ಸೊ ನಿಮ್ಮ ಡಿಪ್ಲೊಮೊ ಆರ್ಡ್ ಸೆಮ್ ಏನು ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಅಲ್ಲಿದ್ದೀರಾ, ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಎಕ್ಸ್ಟೆಂಡ್ ಆಗಿದೆ, ಅಂದರೆ ಪೋಸ್ಟ್ಪೋನ್ ಆಗಿದೆ. ಎಲ್ಲಿವರೆಗೂ ಆಗಿದೆ ಏನು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸು ಈ ಥರ ಬರ್ತಾ ಹೋಗುತ್ತೆ. ಅದೇ ಥರ ಎನ್ ಡಿ ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನೀವು ಏನು ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಸೊ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದೆ. ಎಲ್ಲಿವರೆಗೂ ಪೋಸ್ಟ್ಪೋನ್ ಆಗಿದೆ ಅಂತಂದ್ರೆ ಇವು ಜಸ್ಟ್ ಇನ್ನ ಪ್ರಿನ್ಸಿಪಲ್ಸ್ ವಾಟ್ಸಪ್ ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋದು ಕನ್ಫರ್ಮ್ ಮಾಡಿದ್ದಾರೆ. ಸೊ ಡಿಪ್ಲೊಮೊ ಎಕ್ಸಾಮ್ ನವೆಂಬರ್ 2025 ಹ್ಯಾಸ್ ಬಿನ್ ಪೋಸ್ಟ್ಪೋನ್ಡ್. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ, ಲಾಸ್ಟ್ ವರ್ಕಿಂಗ್ ಡೇ ಪೋಸ್ಟ್ಪೋನ್ ಆಗಿದೆ. ಅಂದ್ರೆ ಇವಾಗ ಲಾಸ್ಟ್ ವರ್ಕಿಂಗ್ ಡೇ ಬಂದು ನವೆಂಬರ್ 8 ಇತ್ತು. ಆಸ್ ಪರ್ ಮೈ ಪ್ರೀವಿಯಸ್ ವಿಡಿಯೋ ನವೆಂಬರ್ 8 ವರೆಗೂ ಇತ್ತು, ಸರ್ಕ್ಯುಲರ್ ಬಿಟ್ಟಿದ್ರು. ಬಟ್ ಇವಾಗ ಅದು 8 ಇಂದ ಇನ್ನ ಒಂದು ವೀಕ್ ಪೋಸ್ಟ್ಪೋನ್ ಆಗಿದೆ, ಅಂದ್ರೆ 15th ನವೆಂಬರ್ ವರೆಗೂ ಪೋಸ್ಟ್ಪೋನ್ ಆಗಿದೆ. ಸೊ ಶಾರ್ಟ್ಲಿ ಅದ್ರ ಬಗ್ಗೆ ನೋಟಿಫಿಕೇಶನ್ಸ್ ಬಿಡ್ತಾರೆ. ಥಿಯರಿ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಫಸ್ಟ್ ಪ್ರಾಕ್ಟಿಕಲ್ ಆಗುತ್ತೆ, ಆಮೇಲೆ ಥಿಯರಿ ಆಗುತ್ತೆ. ಸೊ ಥಿಯರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲ್ಯಾಬ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಗ್ರೂಪಲ್ಲಿ ಇರಿ. ಓಕೆ, ಸದ್ಯದ್ದು ಬಂದಿರೋ ಸುದ್ದಿ ಏನು ಅಂತಂದ್ರೆ ನವೆಂಬರ್ 15ಗೆ ಪೋಸ್ಟ್ಪೋನ್ ಆಗಿದೆ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ. ಸೊ ನವೆಂಬರ್ 15th ಅಂದ್ರೆ ಪ್ರಾಬಬಲಿ ಸ್ಯಾಟರ್ಡೇ ಲಾಸ್ಟ್ ವರ್ಕಿಂಗ್ ಡೇ ಆಗುತ್ತೆ. ಸೊ 21st or 22nd ಇಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. 1 ವೀಕ್ ನಡೆಯುತ್ತೆ. ಸೊ ಡಿಸೆಂಬರ್ ಫಸ್ಟ್ ವೀಕ್ 10th ವರೆಗೂ ರಫ್ಲಿ ಥಿಯರಿ ಎಕ್ಸಾಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೈಮ್ ಸಿಕ್ಕಿದೆ ಅಂತ ಟೈಮ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಸೊ ದಯಮಾಡಿ ಕೂತ್ಕೊಂಡು ಓದಿ, ಪ್ರಿಪೇರ್ ಆಗಿ. ಪರ್ಟಿಕ್ಯುಲರ್ಲಿ ಫೈನಲ್ ಇಯರ್ ಅಲ್ಲಿ ಯಾರಿದ್ದೀರಾ, ನಿಮಗೆ ತುಂಬಾ ಟೈಮ್ ಸಿಗ್ತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಇರೋದು ಒಂದೇ ಸಬ್ಜೆಕ್ಟು, ಸೊ ಅದನ್ನ ಪಾಸ್ ಮಾಡಿ. ಅದೇ ಥರ ಪ್ಯಾರಲಲ್ಲಿ DCT ಕೋಚಿಂಗ್ ಪ್ರಿಪೇರ್ ಆಗ್ತಾ ಇರಿ. ಸೊ ಫಸ್ಟ್ ಸೆಮ್ ಅವ್ರಿಗೆ ನ್ಯೂ ಸಿಲೆಬಸ್, ಫೈನಲ್ ಅವ್ರಿಗೆ DCET, ಎರಡು ಹರ್ಡಲ್ಸ್ ಇದೆ. ಓಕೆ, ಸೊ C25 ನ್ಯೂ ಸಿಲೆಬಸ್ ಅವ್ರಿಗೆ ಶಾರ್ಟ್ಲಿ ಮ್ಯಾಥ್ಸ್ C25 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ಗ್ರೂಪಲ್ಲಿ ಇರಿ, ಎಲ್ಲ ಲಿಂಕು ಅಪ್ಡೇಟ್ ಕೊಡ್ತೀನಿ. ಅದೇ ಥರ ND ಅಕಾಡೆಮಿಯಿಂದ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ನಡೀತಾ ಇದೆ. ಇವಾಗಲೂ ಜಾಯ್ನ್ ಆಗ್ಬೋದು, ಇಲ್ಲ ರೆಕಾರ್ಡ್ ಕ್ಲಾಸ್ ಬೇಕಾ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಶಾರ್ಟ್ ಟರ್ಮ್ ಸ್ಟಾರ್ಟ್ ಮಾಡ್ತೀನಿ, ಇವಾಗ ಲಾಂಗ್ ಟರ್ಮ್ ಬೇಕಾದ್ರೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮೀ ಆನ್ ದ ನಂಬರ್. ಸೊ ಅದು ಬಿಟ್ಟು ರೆಕಾರ್ಡೆಡ್ ಕ್ಲಾಸು ಇದೆ, ಅಥವಾ ಪರ್ಸನಲ್ ಗೈಡೆನ್ಸ್ ಅಥವಾ ಪೇಯ್ಡ್ ಗೈಡೆನ್ಸ್ ಅಂತ ಕರಿತಾರೆ, ಅದೂ ಇದೆ. ಎಲ್ಲ ಇದು ಮಾಡ್ಬೋದು. ಸೊ ದಿಸ್ ದ ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದ ಇಯರ್. ಸೊ ಜಸ್ಟ್ ಅದ್ರ ಬಗ್ಗೆ ಮತ್ತೆ ಹೇಳೋದು ಬೇಕಾಗಿಲ್ಲ, ನಿಮಗೆ ಗೊತ್ತಿದೆ. ಇದೇ ಥರ ಈ ಸಲ ರಿಸಲ್ಟ್ಸ್ ಬರೋ ಚಾನ್ಸಸ್ ತುಂಬ ಇದೆ. ಯಾಕಂದ್ರೆ ಹತ್ರ ಪ್ರಿಪೇರ್ ಆಗ್ತಾ ಇದ್ದಾರೆ, ಹುಡುಗರು ಹಂಗೆ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳೋದು, ನೀವು ಹಾರ್ಡ್ ವರ್ಕ್ ಮಾಡಿ ಅಂತ. ಸೊ ನಿಮ್ಮ ಸಪೋರ್ಟ್ಗೆ ನಾನಿದ್ದೀನಿ, ಡೋಂಟ್ ವರಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಜಸ್ಟ್ ನೀವು ನನ್ನ ಫಾಲೋ ಅಪ್ ಮಾಡಿ ಸಾಕು. ಓಕೆ, ಸೊ ದಿಸ್ ದ ಕಂಪ್ಲೀಟ್ ವಿಡಿಯೋ. ತುಂಬ ಲ್ಯಾಗ್ ಬೇಡ, ಯಾಕೆ ಅಂತಂದರೆ ತುಂಬ ಬೈಕ್ ಅಂತೀರಾ ಸರ್, ತುಂಬ ಲ್ಯಾಗ್ ಮಾಡ್ತಾರೆ ಅಂತ. ಓಕೆ, ಸೊ ಡೋಂಟ್ ವರಿ. ಸೊ ಸದ್ಯದ ಮಟ್ಟಿಗೆ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಎಕ್ಸ್ಟೆಂಡ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ. ಎಲ್ಲಿವರೆಗೂ ಅಂತಂದರೆ ನವೆಂಬರ್ 15th ವರೆಗೂ ಪೋಸ್ಟ್ಪೋನ್ ಆಗಿದೆ. ಸೊ ಕೀಪ್ ಪ್ರಿಪೇರಿಂಗ್. ಓಕೆ, ಸೊ ಶಾರ್ಟ್ಲಿ ನೋಟಿಫಿಕೇಶನ್ ಬಂದಾಗ ಎಲ್ಲಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಲ್ಲಿವರೆಗೂ ಕೀಪ್ ವೈಟಿಂಗ್ ಅಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.